ಎಲ್ಲ ಆತ್ಮೀಯ ವೀಕ್ಷಕರೇ, ಇಂದು ನಾವು ಎವಿಡೈಸ್ ಮುಂದುವರೆದ ಭಾಗ ಹೌ ಟು ಅಪ್ಡೇಟ್ ಎವಿಡೈಸ್ ಪ್ಲಸ್ 2021ದಲ್ಲಿ ಇದು ನನ್ನ ಮೂರನೆಯ ವಿಡಿಯೋ ಆಗಿದ್ದು, ಇದರಲ್ಲಿ ನಾವು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಬಗ್ಗೆ ಸೆಕ್ಷನ್ 3ರ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಹೌ ಟು ರಿಮೂವ್ ಆ್ಯಂಡ್ ಹೌ ಟು ಆ್ಯಡ್ ಟೀಚರ್ ಇನ್ SATS ಆರ್ ಎವಿಡೈಸ್ ಅಂತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಎವಿಡೈಸ್ ಪ್ಲಸ್ಸಿಗೆ ಹೋಗಬೇಕಾದ್ರೆ ಲಾಗಿನ್ ಆಗಿ SATS ಲಾಗಿನ್ ಆಗಿ ಸ್ಕೂಲ್ ಮ್ಯಾನೇಜ್ಮೆಂಟಿನ ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ ಎವಿಡೈಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬರುವ ಸೆಕ್ಷನ್ 3 ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮೇಲೆ ನೀವು ಏನು ಮಾಡಿ ಕ್ಲಿಕ್ ಮಾಡಿ 3.1 ನಂಬರ್ ಆಫ್ ನಾನ್ ಟೀಚಿಂಗ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಶಾಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕೌಂಟೆಂಟ್ ಆಗಲಿ ಲೋವರ್ ಡಿಸ್ ಇಲ್ಲಿ ಯಾವುದೇ ಇರೋದಿಲ್ಲ. ನಂಬರ್ ಆಫ್ ಟೀಚಿಂಗ್ ಸ್ಟಾಫನ್ನು ನಾವು ತೆಗೆದುಕೊಂಡಾಗ ಇಲ್ಲಿ 10 ಇದೆ. ಹಾಗೆ ವರ್ಕಿಂಗ್ ಇನ್ 6 ಜನ ಇದ್ದಾರೆ. ಅದನ್ನು ನಾವು ಮೊದಲು ಏನು ಮಾಡಬೇಕಾಗತ್ತೆ, ಹಾಕಬೇಕಾಗತ್ತೆ. ರೆಗ್ಯುಲರ್ ಟೀಚರನ್ನು ಹಾಕಿ ಸೇವ್ ಕೊಡಬೇಕಾಗತ್ತೆ. ಸೇವ್ ಕೊಟ್ಟ ನಂತರ ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿರತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಅದಾದ ನಂತರ ಇಲ್ಲಿ ನಾವೇನು ಮಾಡೋಣ, ಇದನ್ನು ವ್ಯಾಲಿಡೇಟ್ ಮಾಡೋಣ. ವ್ಯಾಲಿಡೇಟ್ ಮಾಡಿ ನಂತರ 3.2 ಟೀಚರ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅಂತಿದೆ, ಅಲ್ಲಿ ನಾವು ನೋಡೋಣ. ಇಲ್ಲಿ 6 ಜನ ಬಂದಿದ್ದಾರೆ, 6 ಜನ ಶಾಲೆಯಲ್ಲಿ ಇರ್ತಕ್ಕಂಥವ್ರು. ಹಾಗಾದರೆ ಒಂದು ವೇಳೆ ಇದೇ ಶಾಲೆಯಲ್ಲಿ ಇರ್ತಕ್ಕಂಥ ಯಾರನ್ನಾದರೂ ನಾವು ತೆಗೆದು ಹಾಕಬೇಕಾದ್ರೆ, ಯಾರಾದರೂ ಟ್ರಾನ್ಸ್ಫರ್ ಆಗಿದ್ದರೆ, ರಿಟೈರ್ಮೆಂಟ್ ಆಗಿದ್ದರೆ, ಅಥವಾ ವಾಲಂಟಿಯರ್ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದರೆ, ಅಥವಾ ಡೆತ್ ಆಗಿದ್ದರೆ ಅಂಥವರನ್ನು SATSನಿಂದ ತೆಗೆದು ಹಾಕುವುದು ಹೇಗೆ ಎಂಬುದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಂತ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಬಂದು ಟೀಚರ್ ಸ್ಟೇಟಸ್ ಅಪ್ಡೇಟ್ ಮೇಲೆ ನೀವೇನು ಮಾಡಿ ಕ್ಲಿಕ್ ಮಾಡಿ. ಈ ಟೀಚರ್ ಸ್ಟೇಟಸ್ ಅಪ್ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆ ಶಾಲೆಯಲ್ಲಿ ಅಪ್ರೂವ್ಡ್ ಆಗಿರ್ತಕ್ಕಂಥ ಟೀಚರ್ಗಳ ಸಂಖ್ಯೆ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಸ್ಟೇಟಸನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನೀವು ಏನು ರಿಸೈನ್, ಡೆತ್, ರಿಟೈರ್ಮೆಂಟ್, ವ್ಯಾಲಿಡ್ ರಿಟೈರ್ಮೆಂಟ್, ಟ್ರಾನ್ಸ್ಫರ್, ಡೂಪ್ಲಿಕೇಟ್ ಅಂತ ನೋಡ್ತಾ ಇದ್ದೀರಿ. ಈ ಯಾವುದಾದ್ರೂ ಕಾರಣ ಇದ್ದಲ್ಲಿ ಆ ಕಾರಣವನ್ನು ಕೊಟ್ಟು ನೀವು ಸಬ್ಮಿಟ್ ಮಾಡಿದರೆ ಅವರನ್ನು ಈ ಒಂದು ಎವಿಡೈಸ್ನಿಂದ ನೀವೇನು ಮಾಡ್ಬೋದು, ತೆಗೆದು ಹಾಕ್ಬೋದು. ಅದು ಆಗಲೇ ನಾನು ಒಂದು ಟೀಚರನ್ನು ತೆಗೆದು ಹಾಕಿದ್ದೀನಿ. ಅದು ಆಗಿದೆ ಇಲ್ಲ ಅನ್ನೋದನ್ನು ಒಂದು ಸಾರಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಆಗಲೇ ಬಸವರಾಜ್ ಮಲಕೈಗೋಳ್ ಇವರು ಬೇರೆ ಕಡೆ ಹೋಗಿರೋದ್ರಿಂದ ಇವರನ್ನು ಟ್ರಾನ್ಸ್ಫರ್ ಅಂತ ತೋರಿಸಿದ್ದೀನಿ. ಇಲ್ಲಿ ಅವರು ಇಲ್ಲ, ಅಂದರೆ ಈ ಶಾಲೆಯಿಂದ ಹೊರಗಡೆ. ಇನ್ನು ಒಂದು ವೇಳೆ ನಾವೇನಾದರೂ ಹೊಸದಾಗಿ ಬಂದಿರತಕ್ಕಂಥ ಶಿಕ್ಷಕರನ್ನ ಏನಾದರೂ ಮಾಡಬೇಕಾದ್ರೆ ಸೇಮ್ ಅದೇ ಈಗ ತಗೊಂಡಿರ್ತಕ್ಕಂಥದ್ದೇ ಟೀಚರ್ ಮ್ಯಾನೇಜ್ಮೆಂಟ್. ಇಲ್ಲಿ ನಾವು ಅಪ್ಡೇಟ್ ಟೀಚರ್ ಡಾಟಾದಲ್ಲಿ ಬಂದು ಈ ರೀತಿ ನೋಡಿದಾಗ ಇಲ್ಲಿ ಕೆಳಗಡೆ ಏನಿದೆ ಅಂದರೆ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಅಂತಿದೆ. ಇದರ ಮೇಲೆ ಏನು ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಅವರ KGID ನಂಬರನ್ನು ಹಾಕಿ ನೀವು ಸಿಂಕ್ ಮಾಡಿದರೆ ಅವರೆಲ್ಲ ಡಾಟಾ ಬರುತ್ತೆ. ಡಾಟಾ ಬಂದಮೇಲೆ ನೀವೇನು ಮಾಡು, ಸಬ್ಮಿಟ್ ಮಾಡಿದರೆ ಅವರು ನಿಮ್ಮ ಲಾಗಿನ್ನಲ್ಲಿ, ನಿಮ್ಮ ಎವಿಡೈಸ್ನಲ್ಲಿ, ನಿಮ್ಮ SATSದಲ್ಲಿ ಏನಾಗ್ತಾರೆ, ಬರ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ಎವಿಡೈಸ್ಗೆ ಮರಳ್ತಾ ಇದ್ದೀನಿ. ಇಲ್ಲಿ ನಾನು 3.2 ನೋಡ್ತಾ ಇದ್ದೀನಿ, ಟೀಚರ್ ಅಪ್ಡೇಟನ್ನು ನೋಡ್ತಾ ಇದ್ದೀನಿ. ಇಲ್ಲಿ ನೀವು ಟೀಚರ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅಪ್ಡೇಟಲ್ಲಿ ಬಂದು ಯಾವ ಟೀಚರ್ ಅಪ್ಡೇಟ್ ಮಾಡಬೇಕಾಗಿದೆ ಅವರ ಮುಂದೆ ನೀವು ಎಲ್ಲ ಟೀಚರ್ಗಳನ್ನು ಅಪ್ಡೇಟ್ ಮಾಡಲೇಬೇಕು. ಬಂದು ಇಲ್ಲಿ ಅವರ ಮಾಹಿತಿಯನ್ನು ಸಿಂಕ್ ಮಾಡಿ ಅವರ ಒಂದು ಸೊಲ್ಯೂಷನನ್ನು ಆಯ್ಕೆ ಮಾಡಿಕೊಂಡು ಕಡ್ಡಾಯವಾಗಿ ಯಾವುದು ಮ್ಯಾಂಡೇಟ್ರಿ ಇರ್ತವೆ ಅವನೊಂದು ರೆಡ್ ಸ್ಟಾರ್ಗಳಿರ್ತಕ್ಕಂಥವನ್ನು ಏನು ಮಾಡಬೇಕಾಗತ್ತೆ, ಕಡ್ಡಾಯವಾಗಿ ಮಾರ್ಕ್ ಮಾಡಲೇಬೇಕು, ಅವನ್ನ ಹಾಕಲೇಬೇಕು. ಆಮೇಲೆ ಇಲ್ಲಿ ಬರ್ತಕ್ಕಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಆಮೇಲೆ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ ಆಗಿರ್ಬೋದು, ಆಮೇಲೆ ಪ್ರೂಫ್ ಆಫ್ ಐಡೆಂಟಿ ರಿಲೇಟ್ ಆಗಿರ್ಬೋದು, ಅಕಾಡೆಮಿಕ್ ಡೀಟೇಲ್ಸ್ ಆಗಿರ್ಬೋದು. ಅದರ ಜೊತೆಗೆ ಇಲ್ಲಿ ತೋರಿಸ್ತಾ ಇದ್ರೆ ಯಾವ ರೀತಿ ಅಪಾಯಿಂಟ್ ಆಗಿದ್ದಾರೆ, ಯಾವ ಸಬ್ಜೆಕ್ಟಿಗೆ ಅಪಾಯಿಂಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಆಮೇಲೆ ಯಾವುದು ಕಡ್ಡಾಯವಾಗಿ ಸ್ಟಾರ್ ಮಾರ್ಕ್ ಇದೆ ಅದನ್ನು ನೀವು ಇಲ್ಲಿ ಮಾಡಬೇಕಾಗತ್ತೆ, ಹಾಕಲೇಬೇಕಾಗತ್ತೆ. ಸಬ್ಜೆಕ್ಟ್ಗಳನ್ನು ಯಾವುದು ಹೇಳ್ತಾರೆ ಅದನ್ನು ಇಲ್ಲಿ ಏನು ಮಾಡಬೇಕಾಗತ್ತೆ, ಹಾಕಬೇಕಾಗತ್ತೆ. ಆಮೇಲೆ ಎಷ್ಟು ಟ್ರೈನಿಂಗ್ಗಳನ್ನು ತೆಗೆದುಕೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹಾಕಬೇಕಾಗತ್ತೆ. ಹಾಕಿ ನೀವೇನು ಮಾಡಬೇಕಾಗತ್ತೆ, ಅಪ್ಡೇಟನ್ನು ಕೊಡಬೇಕಾಗತ್ತೆ. ಈ ರೀತಿ ಅಪ್ಡೇಟೆಡ್ ಅಂತ ಬರುತ್ತೆ. ಆವಾಗ ಆ ಶಿಕ್ಷಕರು ಏನಾಗ್ತಾರೆ, ಅಪ್ಡೇಟ್ ಆಗ್ತಕ್ಕಂಥದ್ದು. ಈ ರೀತಿ ಪ್ರತಿಯೊಬ್ಬ ಶಿಕ್ಷಕರನ್ನು ನಾವೇನು ಮಾಡಬೇಕಾಗತ್ತೆ, ಅಪ್ಡೇಟನ್ನು ಮಾಡಬೇಕಾಗತ್ತೆ. ಇಲ್ಲಿ ಎಕ್ಸಾಂಪಲ್
ಒಬ್ಬರು ಟೀಚರನ್ನು ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಹಾಗೆ ನೀವೆಲ್ಲ ಶಿಕ್ಷಕರನ್ನು ಎಲ್ಲ ಮಾಹಿತಿಯನ್ನು ನೋಡಿ ಅಪ್ಡೇಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾಯಿದ್ದೀನಿ, ವೇಗವಾಗಿ ಕೆಲ ಮಾಹಿತಿಗಳನ್ನು ಮಾತ್ರ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೀವು ಎಲ್ಲ ಮಾಹಿತಿಗಳನ್ನು ಒಂದು ಸಾರಿ ನೋಡಿ ಅವುಗಳನ್ನು ವೆರಿಫೈ ಮಾಡಿ ಏನು ಮಾಡಬೇಕಾಗತ್ತೆ, ಅಪ್ಡೇಟ್ ಮಾಡಬೇಕಾಗತ್ತೆ. ಇದು ತಮ್ಮ ಗಮನದಲ್ಲಿರಲಿ. ಯಾವ್ಯಾವ ಮಾಹಿತಿಗಳು ಇರೋದಿಲ್ಲೋ ಆ ಮಾಹಿತಿಗಳನ್ನು ಏನು ಮಾಡಿ ಹಾಕಿ, ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಹಾಕಿ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಇಲ್ಲಿ ಯಾವ ಸಬ್ಜೆಕ್ಟಿಗೆ ಅಪಾಯಿಂಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದೆ. ಅದನ್ನು ನೀವು ಏನು ಮಾಡಬೇಕಾಗತ್ತೆ, ಹಾಕಿ ಅಪ್ಡೇಟನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಹಾಗೆ ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಆಮೇಲೆ ಎಷ್ಟು ಟ್ರೈನಿಂಗ್ಗಳನ್ನು ಆಗಿರ್ತಕ್ಕಂಥದ್ದು, ಇವೆಲ್ಲಗಳನ್ನು ಹಾಕಿ ಏನು ಮಾಡಬೇಕಾಗತ್ತೆ, ನೀವು ಅಪ್ಡೇಟನ್ನು ಕೊಡಬೇಕಾಗತ್ತೆ. ಈ ರೀತಿ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಅಂದಾಗ ಮಾತ್ರ ನೀವು ಟೀಚರನ್ನು ಅಪ್ಡೇಟ್ ಮಾಡ್ತಕ್ಕಂಥ ಕಾರ್ಯ ಪೂರ್ಣಗೊಳ್ತಕ್ಕಂಥದ್ದು. ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ತಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಮತ್ತು ನಮ್ಮ ಬೇರೆ ಬೇರೆ ಮುಂದಿನ ಎಲ್ಲ ಒಂದು UDIS ಸೆಕ್ಷನ್ಗಳನ್ನು ನೋಡಲಿಕ್ಕೆ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸೆಕ್ಷನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಧನ್ಯವಾದ.